ಸೊ ನೀವ್ ಈ ಕ್ಲಾಸಿಗೆ ಬಂದಿದ್ದೀರಾ ಅಂತಂದ್ರೆ ಈ ವರ್ಷ SSCGD ಎಕ್ಸಾಮ್ ಕ್ಲಿಯರ್ ಮಾಡಿ ನಾನು BSF ಅಥವಾ CSF ಅಥವಾ ಬೇರೆ ಬೇರೆ ಪೋಸ್ಟ್ ಅಲ್ಲಿ ನೀವು ಹೋಗ್ಬೇಕು ಅನ್ಕೊಂಡಿದ್ದೀರಾ. ಈಗ ಸರ್ ನಮ್ಗೆ ಆಸೆ ಏನೋ ಇದೆ ಸರ್, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಕ್ಲಿಯರ್ ಮಾಡೋದು, ಬಟ್ ಹೇಗ್ ಕ್ಲಿಯರ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅಂತ. ನನ್ನ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಸುಮಾರು 10 ರಿಂದ 11 ವರ್ಷದ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಈ SSCGD ಎಕ್ಸಾಮ್ ತುಂಬಾ ಸ್ಟೂಡೆಂಟ್ಸ್ ಕ್ಲಿಯರ್ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಸ್ಟೂಡೆಂಟ್ಸ್. ಅದರಲ್ಲೂ ನಾನು ಯಾವಾಗ ಆನ್ಲೈನ್ ಬಂದೆ 2019 ನಾನು ಆನ್ಲೈನ್ ಬಂದೆ, ಅವಾಗಿನಿಂದ ಅದು ಎಷ್ಟು ಸ್ಟೂಡೆಂಟ್ಸ್ ಅಂತೀರಿ. ಈಗೀಗ ಸ್ವಲ್ಪ ಕಟ್ ಆಫ್ ಜಾಸ್ತಿ ಆಗಿದೆ, ಅವಾಗೆಲ್ಲ 29, 30, 32 ಮಾರ್ಕ್ಸ್ ತಗೊಂಡವರು ಕ್ಲಿಯರ್ ಮಾಡಿದ್ದಾರೆ. ಸೊ ಈಗೇನಿಲ್ಲ, ಸೊ ನೀವು ನೆನ್ಪಿಟ್ಕೊಳ್ರಿ, ಅರ್ಧಕ್ಕಿಂತ ಜಾಸ್ತಿ 50% ಜಾಸ್ತಿ ನೀವೇನಾದ್ರು ಸ್ಕೋರ್ ಮಾಡಕ್ಕಾದ್ರೆ ಅಂದ್ರೆ 80 ಅಂತ ಅನ್ಕೊಳ್ಳಿ. ಈಗ 160 ಮಾರ್ಕ್ಸ್ ಇದೆ, 80 ಮಾರ್ಕ್ಸ್ಗಿಂತ ಜಾಸ್ತಿ ತಗೋಬೇಕು ಅಂತ ಅನ್ಕೋಬೇಕು. 80 ಮಾರ್ಕ್ಸ್ಗಿಂತ ಜಾಸ್ತಿ ಆದ್ರೆ ಅಲ್ಲೇ ಸಿಕ್ಕಾಕೊಂಡ್ಬಿಡ್ತೀರಾ. ಅದಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿ ಅಂದ್ರೆ ಎಷ್ಟು, 90 ಆ ತರ ತಗೊಳಕ್ಕೆ ಟ್ರೈ ಮಾಡ್ಬೇಕು ನೀವು. ಸೊ ಕಟ್ ಆಫ್ ಪ್ರತಿ ವರ್ಷ ಸೇಮ್ ಇರಲ್ಲ, ಚೇಂಜ್ ಆಗ್ತಾ ಇರುತ್ತೆ. ಕ್ವಶನ್ ಪೇಪರ್ ಟಫ್ ಇದ್ರೆ ಕಟ್ ಆಫ್ ಕಡಿಮೆ ಇರುತ್ತೆ, ಕ್ವಶನ್ ಪೇಪರ್ ಈಸಿ ಇದ್ರೆ ಕಟ್ ಆಫ್ ಜಾಸ್ತಿ ನಿಲ್ಲುತ್ತೆ. ನೀವು ನನ್ನ ಟೆಲಿಗ್ರಾಮ್ ಅಲ್ಲಿ ಹೋಗಿ ನೋಡಿದ್ರೆ 2019, 20, 21, 22, 23, 24, 25 ಸರ್ ನಂದು ಎಕ್ಸಾಮ್ ಕ್ಲಿಯರ್ ಆಯ್ತು ಅಂತ ಸಾಲಾಗಿ 200, 300 ಜನ ಹಂಗೆ ಹಾಕ್ತಿದ್ರು ಕಳಿಸ್ತಿದ್ರು. ಎಷ್ಟೋ ಸ್ಟೂಡೆಂಟ್ಸ್ ಸರ್ ನಂದು ಲಾಸ್ಟಿಗೆ ಕ್ಲಿಯರ್ ಆದ್ಮೇಲೆ ಮಾಡೋಣ ಅಂತ ಅನ್ಕೋತಾರೆ, ಬಟ್ ಅಷ್ಟೊತ್ತಿಗೆ ಏನೋ ಫಿಸಿಕಲ್ ಅಲ್ಲಿ ಹೋಗ್ಬಿಡುತ್ತೋ ಮೆಡಿಕಲ್ ಹೋಗ್ಬಿಡುತ್ತೆ. ನೀವು ನನ್ನ ಫಾಲೋ ಮಾಡ್ತಿದ್ರ, IG ಅಕಾಡೆಮಿ ಫಾಲೋ ಮಾಡ್ತಿದ್ರ ಅಂದ್ರೆ ಫಸ್ಟ್ ರೌಂಡ್ ಏನಿದೆಲ್ಲ ಎಕ್ಸಾಮ್ ಕ್ಲಿಯರ್ ಮಾಡಿಸೋ ಜವಾಬ್ದಾರಿ ನಂದು. ಆದ್ರೆ ಫಿಸಿಕಲ್ ಮೆಡಿಕಲ್ ನನಗೆ ಗೊತ್ತಿಲ್ಲ. ನೀವು ಓಡ್ಲಿಲ್ಲ ಅಂತಂದ್ರೆ ಏನು ಮಾಡಕ್ಕಾಗಲ್ಲ, ಓಡ್ಲೇಬೇಕಾಗತ್ತೆ. ಎಷ್ಟೋ ಜನ ಅಲ್ಲೇ ಗ್ರೌಂಡ್ ಅಲ್ಲಿ ಓಡ್ಬೋದು ಅಂತ, ಬೇಡ, ಡೈಲಿ ಪ್ರಾಕ್ಟೀಸ್ ಮಾಡಿ. ಆಮೇಲೆ ಏನೇನ ರಿಕ್ವೈರ್ಮೆಂಟ್ ಇದೆ ಅಲ್ಲ, ಸೊ ಚೆಸ್ಟ್ ರಿಲೇಟೆಡ್ ಆಗ್ಲಿ ಇವೆಲ್ಲ ಫಿಸಿಕಲ್ ಏನು ಇರುತ್ತಲ್ಲ ಅದನ್ನೆಲ್ಲವೂ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಅದಕ್ಕೆ ಎಲಿಜಿಬಲ್ ಆಗ್ಬೇಕು. ಓಕೆ, ಸೊ ಇವತ್ತಿನ ನಮ್ಮ ಕ್ಲಾಸ್ ಅಲ್ಲಿ ನೋಡಿ, ಕಸ ತಿನ್ನೋಕ್ಕಿಂತ ತುಸು ತಿನ್ನು ಅನ್ನೋದು ಯಾಕೆ ಟೈಟಲ್ ಕೊಟ್ಟಿದಂದ್ರೆ, SSGD ಪಾಸ್ ಆಗೋದಕ್ಕೆ ಬಹಳಷ್ಟು ಓದೋ ಅವಶ್ಯಕತೆ ಇಲ್ಲ. ಜಸ್ಟ್ ಕಟ್ ಆಫ್ ಕ್ಲಿಯರ್ ಮಾಡಬೇಕು ಅಂತಂದ್ರೆ ನೀವು ಆಪ್ಟಿಟ್ಯೂಡ್, ರೀಸನಿಂಗ್, ಇಂಗ್ಲಿಷ್, GK ದಲ್ಲಿ ಎಲ್ಲ ಔಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ರೀಸನಿಂಗ್ ಅಲ್ಲಿ ನೀವು 20ಕ್ಕೆ 20 ಸರಿ ಮಾಡ್ತೀರಿ, ಆಪ್ಟಿಟ್ಯೂಡ್ ಅಲ್ಲೂ ನೀವು 20ರಲ್ಲಿ 18 ಸರಿ ಮಾಡ್ತೀರಿ. ಇನ್ 2 ಏನ್ ಸರ್, 2 ಏನಾಗುತ್ತೆ, ಟೈಮ್ ತಗೊಂಡ್ಬಿಡುತ್ತೆ, ಸ್ವಲ್ಪ ಡಿಫಿಕಲ್ಟ್ ಇದ್ಬಿಡುತ್ತೆ. ಡಿಫಿಕಲ್ಟ್ ಅಂದ್ರೆ ಲೆಂದಿ ಇರುತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ, 1-2 ನಿಮಿಷ ತಗೊಳುತ್ತೆ. ಅದಕ್ಕೋಸ್ಕರ ನಾನು ಅದನ್ನ ಡಿಫಿಕಲ್ಟ್ ಅಂತೀನಿ. ನೀವು ಆ ಕ್ವಶನ್ ಮಾಡಕ್ ಹೋದ್ರೆ ಅಲ್ಲಿ GK ದಲ್ಲಿ ಮಿಸ್ ಮಾಡ್ಕೋತೀರಾ, ಇಂಗ್ಲಿಷ್ ಅಲ್ಲಿ ಮಿಸ್ ಮಾಡ್ಕೋತೀರಾ. ವರಿ ಮಾಡ್ಕೊಂಡು ಹೋಗ್ಬಿಡಿ, ನಮ್ಮ ಎಕ್ಸ್ಪರ್ಟ್ ಎಜುಕೇಟರ್ಸ್ ಇದಾರೆ. ಸೊ ನಾನ್ ನಿಮ್ಗೆ ಟೋಟಲ್ ಎಷ್ಟು 160 ಮಾರ್ಕ್ಸ್ ಅಲ್ಲಿ ಅಂದ್ರೆ 80 ಕ್ವಶನ್ಸ್ ಇದಾವೆ. ಸೊ 80 ಕ್ವಶನ್ ಅಲ್ಲಿ ನಾನು 40 ಕ್ವಶನ್ ನಿಮ್ಗೆ ಪರ್ಫೆಕ್ಟ್ ಮಾಡಿಸ್ತೀನಿ. ಸೊ 20 ಕ್ವಶನ್ ಇಂಗ್ಲಿಷ್ ಇರುತ್ತೆ, 20 ಕ್ವಶನ್ GK ಇರುತ್ತೆ. ಓಕೆ, ನಿಮ್ದು ಏನಾದ್ರೂ ಎಕ್ಸಾಮ್ ಕ್ಲಿಯರ್ ಆಗಲ್ಲ ಅಂದ್ರೆ ಒಂದೇ, ಕನ್ಸಿಸ್ಟೆನ್ಸಿ ಇಲ್ಲ, ನೀವು ರೆಗ್ಯುಲರ್ ಇರಲ್ಲ. ರೆಗ್ಯುಲರ್ ಇರ್ರಿ, ನಿಮ್ದು ಎಕ್ಸಾಮ್ ಅಂದ್ರೆ ಕನ್ಸಿಸ್ಟೆನ್ಸಿ ಅಂದ್ರೆ ಮತ್ತೆ ಎಷ್ಟೋ ಜನ ಗೊತ್ತಾಗಲ್ಲ. ಅದಕ್ಕೆ ನಿರಂತರ ಇರ್ಬೇಕು ನೀವು. ಇವತ್ತು ಪ್ರಾಕ್ಟೀಸ್ ಮಾಡ್ತೀರಿ, ನಾಳೆ ಮಾಡ್ಬೇಕು, ನಾಡಿದ್ದು ಮಾಡ್ಬೇಕು, ಸಂಡೇ ಗ್ಯಾಪ್ ಇಲ್ಲ. ಸಂಡೇನೋ ವರ್ಕ್ ಮಾಡ್ಲೇಬೇಕು. ಮಗ್ಗಿ ನಮ್ಮ ಬಾಳೆನ ಸುಗ್ಗಿ. ಯಾರಾದ್ರೂ ಮಾಸ್ತರು ಮಗ್ಗಿನೇ ಬೇಡ ಅಂತಂದ್ರೆ ಈ ಟೊಮ್ಯಾಟೊ, ಎಗ್ ಅವು ತಗೊಂಡೆ ಹೊಡಿರಿ, ನಿಮ್ಗೆ ದಾರಿ ತಪ್ಸೋದು ನೋಡ್ರಿ. ಸುಮ್ನೆ ಕಾಂಪಿಟೇಟಿವ್ ಎಕ್ಸಾಮ್ ಸುಮ್ನೆ ಹಂಗಲ್ಲ. ನಮ್ ಸ್ಟೂಡೆಂಟ್ಸ್ ಮಗ್ಗಿನ ಬೆಳಗ್ಗೆ ಎದ್ದ ತಕ್ಷಣ ಬರೀತಾರೆ, ಎಷ್ಟೋ ಜನ ಸಾಯಂಕಾಲನೂ ಬರೀತಾರೆ, ರಾತ್ರಿನೂ ಬರೀತಾರೆ. ಥಿಂಕಿಂಗ್ ಪವರ್ ಹೆಚ್ಚಾಗುತ್ತೆ, ಮಗ್ಗಿ ಬರಿಬೇಕ್ರಿ, ಆಯ್ತಾ? ಇಲ್ಲ ಅಂದ್ರೆ ನಿಮ್ಗೆ ಹೋಯ್ತು ನಿಮ್ದು ಎಕ್ಸಾಮ್ ಡಮಾರ್. ಮಗ್ಗಿ ಬೇಕೇ ಬೇಕು, ಬರ್ಕೊಳ್ಳಿ, ಮಗ್ಗಿ ನಮ್ಮ ಬಾಳಿನ ಸುಗ್ಗಿ.